ಹಲೋ ಶರಣ್ ರೀ. ವೆಲ್ಕಮ್ ಟು ಅನ್ನು ಸಂತೋಷ್ ಯೂಟ್ಯೂಬ್ ಚಾನಲ್ ರೀ. ನಾವು ಆಟೋ ಹತ್ಕೊಂಡು ಎಲ್ಲಿ ಹೊಂಟೀವಿ ಅಂತ ತಿಳ್ಕೊಂಡಿರನ, ನಾವು ನೋಡ್ರಿ ಮೆಟ್ರೋ ಹತ್ಕೊಂಡು ನಾಯಿ ನೋಡ್ರಿ ಹೆಂಗೆ ಮಕ್ಕೊಂಡೈತಿ. ಅಲ್ಲಿಂದ ರೈಲ್ವೆ ಸ್ಟೇಷನಿಗೆ ಬಂದೀವಿ ರೀ. ಯಾಕಂತಂದ್ರೆ ನಮ್ಮ ಅತ್ತಿಯರನ್ನ ಊರಿಗೆ ಕಳ್ಸೋದಿತ್ತು. ಸೊ ಹೀಗಾಗಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ರೀ. ಅವ್ರನ್ನ ಹತ್ತಿಸಿ ನಾವು ಇವತ್ತು ಒಂದು ಜಾಗಕ್ಕೆ ಹೊಂಟೇವಿ ರೀ. ಎಲ್ಲಂತ ತೋರಿಸ್ತೀನಿ ಬರ್ರಿ. ನಾವು ಪರ್ಪಲ್ ಲೈನ್ ಮೆಟ್ರೋದಾಗ ಅಡ್ಡಾಡ್ತೀವಿ. ಸೊ ಇವತ್ತು ಗ್ರೀನ್ ಲೈನ್ ಮೆಟ್ರೋ ಹತ್ತಾಕತ್ತೀವಿ. ಮೆಟ್ರೋ ಹತ್ಕೊಂಡು ನೆಕ್ಸ್ಟ್ ಹೋಗ್ತಾ ಇರೋ ಪ್ಲೇಸ್ ಯಾವುದು ಅಂತಂದ್ರೆ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ ರೀ. ಅಲ್ಲಿ ನೋಡ್ರಿ ಇದು ಮಂತ್ರಿ ಸ್ಕ್ವೇರ್ ಮಾಲ್, ಭಾರಿ ಓಲ್ಡ್ ಮಾಲ್ ಅಂತ ಇದು ನಮ್ಮ ಮನೆಯವ್ರು ಹೇಳ್ತಿದ್ರು. ಸೊ ಮಾಲ್ ತೋರಿಸ್ತೇನೆ ಬರ್ರಿ. ನಮ್ಗೆ ಮೆಟ್ರೋ ಇಳಿದ ತಕ್ಷಣ ಅಲ್ಲೇ ಡೈರೆಕ್ಟ್ ಎಂಟ್ರಿನ ಕೊಟ್ಟಾರ್ರಿ ಮಾಲಿಗೆ. ಹಾಗಾಗಿ ನಾವು ಅದೇ ಎಂಟ್ರಿ ತೊಗೊಂಡು ಬಂದ್ವಿ. ನೋಡ್ರಿ ಇಷ್ಟು ಓಲ್ಡ್ ಮಾಲ್ ಅಂತಾರ್ರಿ ಇದಕ್ಕೆ. ಅದ್ರೊಳಗೆ ನೋಡ್ರಿ ಎಷ್ಟು ಚಂದ ಐತಿ. ಇಲ್ಲಿ ನಂದಿ ಸ್ಟ್ಯಾಚು ಎಲ್ಲ ಮಸ್ತ್ ಇಟ್ಟಾರ ನೋಡ್ರಿ. ಖುಷಿ ಅನ್ನಿಸ್ತ್ರಿ ನೋಡಿ. ಅಪ್ಪ ಈ ಮಾಲ್ ಒಳಗಡೆ ಎಲ್ಲ ಬಂದುಬಿಟ್ರೆ ನನಗೆ ಯಾವುದೋ ಒಂದು ಬೇರೆ ಜಗತ್ತಿಗೆ ಬಂದೇನೆ ಅನ್ನಿಸ್ಬಿಡ್ತೈತಿ ಬಾ. ಯಾಕಂತಂದ್ರೆ ನೋಡ್ರಿ ಇಲ್ಲಿ ನಮ್ನಿ ಅದಾವ್ರಿ. ಯಪ್ಪ ಬ್ರ್ಯಾಂಡ್ಸ್ ನೇಮ್ ನೋಡಿ ನಾನು ತಲೆ ಕೆಡಾಕತ್ತೈತಿ. ನನಗೆ ಗೊತ್ತಿರೋ ಭಾಳ ಅಂತಂದ್ರೆ ಒಂದು 5-6 ಇರ್ಬೇಕಷ್ಟೇ ರೀ. ಇವನ್ನೆಲ್ಲ ನೋಡಿದ ಮೇಲೆ ನನಗೆ ಮಂದಿ ಇದ್ರಾಗೂ ತೊಗೊತಾರನ್ನ ಅನ್ನಿಸ್ಬಿಡ್ತೈತೆ ರೀ. ಆದರೂ ಒಟ್ಟು ಬಂದೇವ್ರಿ ಮಾಲ್ ನೋಡೋಕೆ. ಮಾಲ್ ಅಂತೀವಿ, ಮಾಲ್ ಹಿಂಗೈತಿ. ಒಟ್ಟು ನಮ್ಮ ಮನೆಯವರಿಗೆ ಮಾಲಿಗೆ ಬಂದ್ವಿ ಅಂದ್ರೆ ಏನಕ್ಕತೆ ಏನ್ರಿಪ್ಪ ಬರೇ ಡ್ರೆಸ್ ತೊಗೋಬೇಕಂತಾರ. ಕಬೋರ್ಡ್ ತುಂಬ ಡ್ರೆಸ್ ಬಿದ್ದಾವ್ರಿ. ಆದ್ರೂ ಮಾಲಿಗೆ ಬಂದ ತಕ್ಷಣ ಅವ್ರು ಡ್ರೆಸ್ ತೊಗೊಳ್ಳೋದೇ ರೀ ಫಿಕ್ಸ್. ಅದು ಹಂಗೆ ನೋಡ್ಕೊಂಬರೋಣ ಅಂತಂದು ಹೋದ್ರೂ ಆಗಂಗಿಲ್ಲ ರೀ ಅದು. ಯಾಕಂತಂದ್ರೆ ಅವರು ಫಿಕ್ಸ್ ಡ್ರೆಸ್ ತೊಗೋಬೇಕಂತನ ಫಿಕ್ಸ್ ಆಗಿಬಿಟ್ಟಿರ್ತಾರೆ ರೀ ಅವರು. ಸೊ ಹೀಗಾಗಿ ನಾವು ಅಲ್ಲೇ ಬರ್ಬೇಕಾರೆ ಒಂದು ಐಡೆಂಟಿಟಿ ಅಂತ ಒಂದು ಶಾಪ್ ಕಾಣಿಸ್ತ್ರಿ. ಸೊ ಅಲ್ಲೇ ನಮ್ಮ ಮನೆಯವರು ಇಲ್ಲ ನಾ ಇಲ್ಲೇ ಡ್ರೆಸ್ ತೊಗೋತೀನಿ ಅಂತಂದು ಹೇಳಿ ಶಾಪಿಂಗ್ ಮಾಡೇ ಬಿಟ್ರಿ. ನೋಡ್ರಿ ಮ್ಯಾಲಿಂತ ನೋಡಿದ್ರೆ ಈ ಥರ ಕಾಣಿಸತೈತ್ರಿ. ಡ್ರೆಸ್ ತೊಗೊಳತ್ತಾರ ನೋಡ್ರಿ. ಹೇಳಿದ್ನಿಲ್ಲ ರೀ ನಾನು ನಿಮ್ಗೆ. ಡ್ರೆಸ್ ತೊಗೊಂಡ್ವಿ ರೀ. ಡ್ರೆಸ್ ತೊಗೊಂಡು ಇನ್ನೇನು ಎಕ್ಸಿಟ್ ಆಗೋಣ ಅಂತ ಬಂದ್ವಿ. ಅಲ್ಲೇ ಬೆಂಗಳೂರು ಅಂತ ಒಂದು ಕೆಫೆ ಟೈಪ್ ಇತ್ತು. ಸೊ ಕಾಫಿ ಕುಡಿದ್ವಿ. ಸೊ ಫೈನಲಿ ನಾ ಬಂದಿರೋ ಪ್ಲೇಸ್ಗೆ ಬಂದಾಯ್ತು. ಅಂದ್ಕೊಂಡಿರೋ ಪ್ಲೇಸಿಗೆ ಬಂದೆ. ಯಾವುದು ಅಂತಂದ್ರೆ ನಾವಿವತ್ತಿರೋದು ಸಂಪಿಗೆ ರೋಡ್ ರಸ್ತೆಯಲ್ಲಿ. ನನಗೆ ಈ ಸಂಪಿಗೆ ರೋಡ್ ಯಾಕಂತಾರೆ ಅಂತಂದು ಹೇಳಿ ಡೌಟ್ ಇತ್ತು ರೀ. ಯಾಕಂದ್ರೆ ಅಲ್ಲೊಂದು ಥಿಯೇಟ್ರ್ ಐತಿ ಸಂಪಿಗೆ ಅಂಥೇಳಿ, ಅದಕ್ಕೆ ಅಂತಿರ್ಬೋದು ಅಂತ ಗೆಸ್ ಮಾಡಿದೆ. ಆಮೇಲೆ ಮಲ್ಲೇಶ್ವರಂ ಬಂದೆ. ಫುಲ್ ಖುಷಿ ನೋಡ್ರಿ ನನಗೆ. ಯಾಕಂತಂದ್ರೆ ಫುಲ್ ಗದ್ದಲ ರೀ. ಎಲ್ಲ ಸ್ಟ್ರೀಟ್ ಶಾಪಿಂಗ್. ನಮ್ದು ಹುಬ್ಬಳ್ಳಿ CBT ಥರ ಫೀಲ್ ಆಗುತ್ತೆ. ನಮ್ದು ವೈಟ್ ಫೀಲ್ಡ್ ಒಳಗೆ ಈ ಥರ ಗದ್ದಲ ಇರಲ್ರಿಪ್ಪ. ಏರಿಯಾ ಫುಲ್ ಸೈಲೆಂಟ್ ಇರ್ತೈತಿ. ಸೊ ಹೀಗಾಗಿ ನನಗೆ ಈ ಥರ ಕ್ರೌಡೆಡ್ ಏರಿಯಾಕ್ಕೆ ಬಂದ್ರೆ ಖುಷಿ ಅನ್ಸುತ್ತೆ ನೋಡ್ರಿ. ಪ್ರೆಸೆಂಟ್ ಕುವೆಂಪು ರಸ್ತೆ ಒಳಗಿದ್ವಿ. ಆಮ್ಯಾಗ ಅಲ್ಲಿಂದ ಹಂಗೆ ಸ್ಟ್ರೀಟ್ ಶಾಪಿಂಗ್ ಮಾಡ್ಕೊಂತ ಹೋದ್ವಿ. ಆಮೇಲೆ ಫೈನಲಿ ರೀಚ್ ಆಗಿದ್ದು ಹಳ್ಳಿ ಮನೆ ಊಟಕ್ಕೆ. ಒಂದು ಕಡೆ ಸ್ಟ್ರೀಟ್ ಶಾಪಿಂಗ್ ಮಾಡೋದಾದ್ರೆ ಇನ್ನೊಂದು ಕಡೆ ನಾವು ಬಂದಿರೋದು ಹಳ್ಳಿ ಮನೆ ಊಟ. ಕ್ಯೂ ನೋಡ್ರಿ ಎಷ್ಟು ದೊಡ್ಡದೈತಿ ಅಂತಂದು ಹೇಳಿ. ಅಂತೂ ಇಂತೂ ಪಾಳ್ಯಕ್ಕೆ ಹಚ್ಚಿ ನಿಂತ್ಕೊಂಡೇವ್ರಿ. ನಿಂತ್ಕೊಂಡು ಇಲ್ಲ ನಾವು ಇವತ್ತು ಹಳ್ಳಿ ಮನೆ ಊಟ ಮಾಡ್ಬೇಕಂತೇಳಿ ಅಲ್ಲಿಂದ ಬಂದಿದ್ವಿ. ಸೊ ಹೀಗಾಗಿ ಕ್ಯೂ ನಿಂತ್ಕೊಂಡ್ವಿ. ನೋಡ್ರಿ ಎಷ್ಟು ದೊಡ್ಡದೈತಿ. ಇದು ಮ್ಯಾಂಗೋ ಮೇಳ ನೋಡ್ರಿ. ನಮ್ದು ಊಟದೊಳಗೆ ಇದೆಲ್ಲ ಇನ್ವಾಲ್ವ್ ಆಗಿರ್ತೈತಿ, ಇನ್ಕ್ಲೂಡ್ ಇರುತ್ತೆ. ಫೈನಲಿ ಮಚ್ ಎಕ್ಸೈಟೆಡ್ ಟು ಈಟ್ ಹಳ್ಳಿ ಮನೆ ಊಟ. ನೋಡ್ರಿ ಇಲ್ಲೊಂಥರ ಬೇರೆ ವರ್ಡಿಗೆ ಬಂದಂಗೆ ಫೀಲ್ ಆಗತೈತಿ. ಒಂಥರ ಮಾವಿನ ಹಣ್ಣಿನ ತೋಟ ಒಳಗೆ ರೀ ಇದ್ದಂಗೆ ಫೀಲ್ ಆಯ್ತು ನನಗೆ. ಆಮೇಲೆ ನಮ್ಮದು ಪಾಳೆ ಬಂತು ಹಂಗೆ ಒಂದು ಗಣೇಶಕ್ಕೆ ಕೈ ಮುಕ್ಕೊಂಡು ಹೋಗಿ ಕೂತ್ಕೊಂಡ್ವಿ ರೀ. ಮಚ್ ಎಕ್ಸೈಟ್ಮೆಂಟ್ ರೀ. ಫುಲ್ ಎಕ್ಸೈಟ್ಮೆಂಟ್. ಹೆಂಗಿರುತ್ತೋ ಏನಿರುತ್ತೋ. ಮೊದಲೇ ನಾ ಮ್ಯಾಂಗೋ ಲವರ್ ಇದ್ದೀನಿ. ಬರ್ರಿ ತೋರಿಸ್ತೀನಿ ಏನೇನೈತಿ. ನೋಡ್ಕೊಂಬಂದುಬಿಡ್ರಿ ನೀವು ಒಂದ್ಸತಿ. ಒಟ್ಟು ಇಲ್ಲಿ ಏನೇನದ ನೋಡ್ರಿ ಎಲ್ಲನೂ ಮ್ಯಾಂಗೋಯಿಂದನೇ ಮಾಡಿದ್ವಿ. ಅದಾವು ಸ್ವಲ್ಪ ಮ್ಯಾಂಗೋ ಹಾಕ್ಯಾರ. ಸೊ ಹೀಗಾಗಿ ಇದಕ್ಕೆ ಮ್ಯಾಂಗೋ ಮೇಳ ಅಂತಂದು ಹೇಳಿ ಇಟ್ಟಾರ. ಎಲ್ಲ ಕಡೆನೂ ಮ್ಯಾಂಗೋನೂ ಯೂಸ್ ಮಾಡ್ಕೊಂಡಾರ. ಎಲ್ಲ ಐಟಮ್ಸು ಅದಾವ ನೋಡ್ರಿ. ಇದ್ರೊಳಗೆ ನನಗೆ ಬರೀ ಫ್ಯೂ ಐಟಮ್ಸ್ ಹೆಸರಷ್ಟೇ ಗೊತ್ತಿತ್ತು. ಉಳ್ಕಿದ್ದು ಯಾವುದೋ ಗೊತ್ತಿಲ್ಲ. ಫೈನಲಿ ಐಸ್ ತಿನ್ಕೊಂಡು ಬಂದ್ವಿ. ಆಮೇಲೆ ನಾವು ಅಲ್ಲಿಂದ ಮೆಜೆಸ್ಟಿಕ್ಕಿಗೆ ಬಂದ್ವಿ. ಮಲ್ಲೇಶ್ವರದಿಂದ ನೋಡ್ರಿ ಮೆಜೆಸ್ಟಿಕ್ ಜಾತ್ರೆ ಆಗೈತಿ ಇಲ್ಲೇ.
ಆಮ್ಯಾಗ ನಮ್ದು ಮೆಟ್ರೋ ಹತ್ಕೊಂಡು ಹೊಂಟೀವಿ. ಇಲ್ಲಿ ನೋಡ್ರಿ ಕಬ್ಬನ್ ಪಾರ್ಕ್ ಸ್ಟಾಪಿಗೆ RCBದ ಫುಲ್ ಚಮಕ್ ಕಾಣಕತ್ತೈತಿ. ಎಲ್ಲರೂ ಜರ್ಸಿ ಹಾಕ್ಕೊಂಡು ಮ್ಯಾಚ್ ನೋಡಕ್ಕೆ ಹೊಂಟಾರ. ಫೈನಲಿ ವೈಟ್ ಫೀಲ್ಡ್ ರೀಚ್ ಆದ್ವಿ. ಟೈಮ್ ನೋಡ್ರಿ ಎಷ್ಟಾಗಿತ್ತು, 5 ಗಂಟೆ ಆಗಿತ್ತು. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.